ಪಕ್ಕದಲ್ಲಿ ಅಲ್ಲಿ ಬೋರ್ಡ್ ಐತೆ ನೋಡಿ. ಇದು ಇಂದಿರಾ ಮಾರ್ಕೆಟ್ ಫೋಟೋ ತಗೊಂಡು ತಗೋಬೋದಾಗಿತ್ತು, ಚೆನ್ನಾಗಿರ್ತದೆ ನೀವೆಲ್ಲ ನಮ್ಮನ್ನು ಹುಡುಕೋದು, ನಾವು ನಿಮ್ಮನ್ನು ಹುಡುಕೋದೇ ಬೇಡ. ನಿಮಗೆ ರೂಟ್ ಗೊತ್ತಾಗಿಲ್ಲ, ಗೇಟ್ ಹತ್ರ ಬಂದು ವೆಯ್ಟ್ ಮಾಡ್ತಾರೆ. ಓಕೆ, ಸ್ಟಾರ್ಟಿಂಗ್ ಈಗ ಕ್ರೂಸ್ ರೋಡ್ ಎಂಟ್ರಿ ಆಗಿದ ತಕ್ಷಣ ಟೇಬಲ್ ನಂಬರ್ಗಳು ಹಾಕಿರ್ತಾರೆ. ರಂಜಿತಾ ಮೇಡಮ್ ಕುತ್ಕೊಳ್ಳಿ, ರಂಜಿನಿ ಮೇಡಮ್ ಕೂತ್ಕೊಳ್ಳಿ, ರಂಜು ಕೂತ್ಕೊಳ್ಳಿ. ಓಕೆ ಕೂತ್ಕೊಳ್ಳಿ. ಒಂದು 5 ನಿಮಿಷ ಕೇಳಿಸ್ಕೊತೀರಾ? ನೀವು ಪಕ್ಕದ ಗಂಗ್ಲಾಸು ಬೋರ್ಡಿಂಗ್ ಪಾಸ್ ಫಸ್ಟ್ ತಗೊಳ್ಳಿ. ನಿಮಗೆ ಏರ್ ಏಷ್ಯಾದು ಬೋರ್ಡಿಂಗ್ ಪಾಸ್ ಮಾತ್ರ ಲೇಟ್ ಆಗೋದು, ಬೇರೆದು ಲೇಟ್ ಆಗಲ್ಲ. ನಿಮ್ಗೆ ಬೋರ್ಡಿಂಗ್ ಪಾಸ್ ತೊಗೊಂಡು ನಾವಿರೋ ಡ್ರಾಪ್ ಮಾಡ್ತೀವಲ್ಲ ಆ ಫ್ಲೋರಿಂದ ಒಂದು ಫ್ಲೋರ್ ಕೆಳಗಡೆ ಇಳಿದ್ರೆ ನೆನ್ನೆ ಬಂದು ಪಿಕಪ್, ನೆನ್ನೆ ಬಂದ್ರಲ್ಲ ಮೀಟಿಂಗ್ ಪಾಯಿಂಟ್ 7-11 ಅಲ್ಲಿ ಹೋಗ್ತೀವಿ. ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲ ಐಟಮ್ ತೊಗೊಳ್ಬೋದು. ನೀವು ಬೋರ್ಡಿಂಗ್ ಪಾಸ್ ತೊಗೊಂಡು ಏರ್ಪೋರ್ಟಿಂದ ಆಚೆ ಒಳಗೆ ಎಲ್ಲ ಓಡಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಏರ್ಪೋರ್ಟಲ್ಲಿ ಅಲೋ ಇದೆ. ಒನ್ಸ್ ಇಮಿಗ್ರೇಷನಿಗೆ ಎಂಟ್ರಿ ಆದರೆ ಹೊರಗಡೆ ಏನಿಲ್ಲ, ಇಮಿಗ್ರೇಷನ್ ಒಳಗೆ ಮಾತಾಡೋದು. ಒನ್ಸ್ ಇಮಿಗ್ರೇಷನ್ ಅಂದರೆ ಇಮಿಗ್ರೇಷನ್ ಸೆಕ್ಯೂರಿಟಿ ಚೆಕ್ಕಲ್ಲಿ ನಿಮ್ಗೆ 20 ನಿಮಿಷದೊಳಗೆ ಮುಗಿದೋದು ಅಷ್ಟು. ವ್ಯಾಟ್ ರೀಫಂಡ್ ಯಾರು ಹೇಳ್ತಿದೆ? ವ್ಯಾಟ್ ರೀಫಂಡು ಓಕೆ. ವ್ಯಾಟ್ ರೀಫಂಡ್ ನಿಮಗೆ ನಾವು ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗ್ತೀವಲ್ಲ, ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗ್ತದೆ ರೈಟ್ ಸೈಡಲ್ಲಿ ಇದೆ. ರೈಟ್ ಸೈಡಲ್ಲಿ ಫಸ್ಟ್ ಶಾಪೇ ಅದು ವ್ಯಾಟ್ ರೀಫಂಡ್ ಅಂತ. ಅಲ್ಲಿ ಸೀಲ್ ಹಾಕ್ಸ್ಕೋಬೇಕು ನೀವು. ಪಾಸ್ಪೋರ್ಟ್ ಯಾರ್ದಿದೆ, ಬಿಲ್ಲು, ಐಟಮು ಇದು ಒಂದೊಂದ್ಸತಿ ಬಿಲ್ ಮಾತ್ರ ಕೇಳ್ತಾರೆ, ಬಿಲ್ ಕೊಡಿ ಸೀಲ್ ಹಾಕ್ಕೊಡ್ತಾರೆ. ಸಣ್ಣ ಅಮೌಂಟ್ ಆದರೆ ಅವರೇ ಕೊಡ್ತಾರೆ ಕ್ಯಾಶು. ಒಂದ್ಸತಿ ಲಾಸ್ಟ್ ಟೈಮ್ ಕೊಟ್ಟಿದ್ರು, ಅದರಿಂದ ಟೈಮ್ ಏನು ಮಾಡೋದು, ಇಲ್ಲಿ ಸೀಲ್ ಹಾಕ್ಕೊಂಡು ಇಮಿಗ್ರೇಷನ್ ಆದಮೇಲೆ ಅಲ್ಲೊಂದು ವ್ಯಾಟ್ ರೀಫಂಡ್ ಇದೆ, ಅಲ್ಲಿ ದುಡ್ಡು ಇಸ್ಕೊಂಡಿದ್ದೀವಿ. ಈಗ ಏನಾದ್ರು ಇಲ್ಲೇ ಇತ್ತು ಅಂದರೆ ಇಲ್ಲೇ ಇಸ್ಕೊಳ್ಳಿ, ಇಲ್ಲಾಂದರೆ ಬೋರ್ಡಿಂಗ್ ಪಾಸ್ ತೊಗೊಂಡು ಇಮಿಗ್ರೇಷನ್ ಆಗಿ ಸೆಕ್ಯೂರಿಟಿ ಚೆಕ್ 3 ಮುಗಿದ ಮೇಲೆ ಗೇಟ್ಗೆ ಹೋಗ್ತಿರಲ್ಲ, ಅಲ್ಲಿ ವ್ಯಾಟ್ ರೀಫಂಡ್ ಇನ್ನೊಂದು ಆಫೀಸ್ ಇದೆ, ಅಲ್ಲಿ ಹೋಗಿ ತಾಯಿ ಬಾತೆ ಕೊಡೋದು. ತಗೊಳ್ಳಿ, ಒಳಗಡೆ ಏರ್ಪೋರ್ಟಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ವ್ಯಾಟ್ ರೀಫಂಡ್ ಅಷ್ಟೇ. ಅಲ್ಲಿ ಶೆಡ್ಯೂಲ್ ಏನು ಪರ್ಚೇಸ್ ಮಾಡ್ತೀನಿ, ಮಿಕ್ಕಿ ಚೀಸನ್ನ ನೆನಪಿಗೆ ಅಂತ ಇಟ್ಕೊಡೋದು ಅಷ್ಟೇ. ವ್ಯಾಟ್ ರೀಫಂಡ್ ಇಷ್ಟೇ.
ಟ್ರಾಫಿಕ್ ಸೈಡ್ ಮಾಡಿ ಅವ್ರ ಫ್ಯಾಮಿಲಿ ಫುಲ್ ಆಚೆ ಬಂದಿರೋದು ಬಂದಿರೋರು ಹಾಂ ನಿಲ್ಸಿದ್ರು ನೋಡಿ. ಹೆಲ್ಮೆಟ್ ಹಾಕಿಲ್ಲ, ಪಾಸಿಂಗ್ ಲೈಟ್ ಹಾಕಿದ್ರಲ್ಲ, ಇಲ್ಲೇ போலீஸ் வந்துருச்சு. ಅಲ್ಲೇ ಪಾಸಿಂಗ್ ಲೈಟ್ ಹಾಕಿದ್ರು. ಇಲ್ಲ ಟ್ಯಾಕ್ಸಿ ಲೆಡ್ ಲೈಟ್ பார்த்தோம். ಹಂಗೆ ಹೋಗ್ತಾ ಇದ್ರು ತಲೆ ಸಮಯ ರಿವರ್ಸ್ ಬಂತಲ್ಲ ಗಾಡಿ ಬುದ್ಧ